ಚಿಚುವಿನ ಕೋಳಿ ಸಾರು ವ್ಯಾಪಾರ. ಪಕ್ಷಿಗಳ ಊರಿನಲ್ಲಿ ಚೋಟುಗಿಳಿ ಮೇಕೆಗಳನ್ನ ಬೆಳೆಸ್ಕೊಂಡು ಅದನ್ನ ಮಾರಿ ಹಣ ಸಂಪಾದನೆ ಮಾಡ್ತಿದ್ಲು. ತುನಿಗುಬ್ಬಚ್ಚಿ ಅವಳ ಮನೆ ಹಿಂದ್ಗಡೆನೆ ದೊಡ್ಡ ಕೋಳಿ ಫಾರಂನ ಇಟ್ಕೊಂಡು ಕೋಳಿಗಳನ್ನ ಬೆಳೆಸಿ ಅದನ್ನ ಮಾರಿ ಹಣ ಸಂಪಾದನೆ ಮಾಡ್ತಾ ಇದ್ಲು. ಹೀಗೆ ಅವ್ರವ್ರ ಬಿಸ್ನೆಸ್ ನ ಮಾಡ್ತಾ ಇದ್ದಾಗ ಅದೇ ಊರಲ್ಲಿದ್ದ ಚಿಚುಕಾಗೇನೋ ಇವ್ರ ತರನೇ ಏನಾದ್ರೂ ವ್ಯಾಪಾರನ ಶುರು ಮಾಡಿ ಒಂದೇ ದಿನ ರಾತ್ರಿಯಲ್ಲಿ ದೊಡ್ಡ ಶ್ರೀಮಂತೆಯಾಗ್ಬೇಕು ಅಂತ ಆಸೆ ಪಡ್ತಾ ಇದ್ಲು. ಅದಕ್ಕೋಸ್ಕರ ಏನಾದ್ರೂ ವ್ಯಾಪಾರ ಮಾಡ್ಬೇಕು ಅಂತ ಯೋಚನೆ ಮಾಡಿ 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 ಹಾಗೇನೆ 10 ತಿಂಗಳು ಕೂಡ ಹೋಯ್ತು. ಆದ್ರೆ ಎಲ್ಲಿವರೆಗೂ ಏನ್ ವ್ಯಾಪಾರ ಮಾಡೋದು ಅನ್ನೋ ಐಡಿಯಾ ಮಾತ್ರ ಅವಳಿಗೆ ಬರ್ಲೇ ಇಲ್ಲ. ಹೀಗಿರುವಾಗ ಒಂದಿನ ಬೆಳಗ್ಗೆ ಸಮಯ ಚಿಚ್ಚು ಅವಳ ಮನೆಯ ವರಾಂಡದಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಿದ್ಲು. ಆವಾಗ್ಲೇ ಅವಳ ಮಗನಾದ ಚಿನ್ನುಕಾಗಿ ಅಲ್ಲಿಗೆ ಬಂದು ಅವನ ತಾಯಿಯ ಹತ್ರ, ಅಮ್ಮ, ಓ ಅಮ್ಮ, ನಾನು ಕೂಡ ನಿಮ್ನ 10 ದಿನದಿಂದ ನೋಡ್ತಾನೆ ಇದ್ದೀನಿ. ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ನಿದ್ರೆ ಮಾಡುವ ತನಕ ಇಲ್ಲೇ ಕೂತ್ಕೊಂಡು ಆಲೋಚನೆ ಮಾಡ್ತೀರಾ. ನೀವು ಈ ವ್ಯಾಪಾರವನ್ನು ಆರಂಭಿಸಲ್ವಾ? ಊರಲ್ಲಿ ಎಲ್ಲರೂ ಪ್ರತಿದಿನ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಆದ್ರೆ ನೀವು ಮಾತ್ರ ಈ ಜಗಲಿ ಮೇಲೆ ಕೂತ್ಕೊಂಡು ಹಗ್ಲು ಕನ್ಸು ಕಾಣ್ತಾ ಇದ್ದೀರಾ. ನನಗೆ ಪ್ರತಿದಿನ ಈ ಬೇಳೆಯನ್ನ ತಿಂದು ತಿಂದು ಬೋರ್ ಆಗ್ತಿದೆ ಅಮ್ಮ. ಆವಾಗ ಚಿಚುಕಾಗೆ, ಏ ಚಿನ್ನು, ನಿನಗೆ ವ್ಯಾಪಾರ ಅಂದ್ರೆ ಏನೋ ಗೊತ್ತಿದೆ. 10 ರೂಪಾಯಿ 20 ರೂಪಾಯಿಗೆಲ್ಲ ಕೆಲಸ ಮಾಡ್ಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಕಣೋ. ನಾನು ವ್ಯಾಪಾರ ಅಂತ ಮಾಡಿದ್ರೆ ಒಳ್ಳೆ ದೊಡ್ಡ ಪ್ರಾಜೆಕ್ಟ್ ಅಲ್ಲಿ ಹಣವನ್ನು ಹೇಗೆ ಹೆಚ್ಚು ಸಂಪಾದನೆ ಮಾಡೋದು ಅಂತ ಕಂಪ್ಯೂಟರ್ಗಿಂತ ನನ್ನ ಮೂಳೆಯಲ್ಲಿ ಅಧಿಕವಾಗಿ ಯೋಚನೆ ಮಾಡಿ ಇಟ್ಕೊಂಡಿದ್ದೀನಿ. ನನ್ನಂತ ಆಲೋಚನೆ ನಿನ್ನಂತ ಸಣ್ಣ ಪಕ್ಷಿಗಳಿಗೆ ಅರ್ಥ ಆಗಲ್ಲ. ನನಗೆ ಯಾವಾಗ ಹೇಗೆ ಯಾವ ರೀತಿ ವ್ಯಾಪಾರವನ್ನು ಆರಂಭಿಸ್ಬೇಕು ಅಂತ ಚೆನ್ನಾಗ್ ಗೊತ್ತಿದೆ. ನೀನೋಗಿ ಸುಮ್ನೆ ಆಟಾಡ್ಕೋ ಹೋಗು. ಚಿನ್ನು ಅವನ್ ತಲೆ ಮೇಲೆ ಕೈ ಇಟ್ಕೊಂಡು, ಹಬ್ಬ ಅಮ್ಮ, ನೀನು ಯಾವಾಗ್ಲೂ ಹೀಗೇನೆ. ಒಂದೇ ದಿನದಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂತ ಆಲೋಚನೆ ಮಾಡ್ತೀಯ. ಆ ರೀತಿ ಎಲ್ಲ ಬಿಸ್ನೆಸ್ ನ ಆರಂಭಿಸಿದ್ರೆ ಅದು ಸಕ್ಸಸ್ ಆಗಲ್ಲಮ್ಮ. ನಿನ್ನ ಸರಿಪಡಿಸೋದು ನನ್ನಿಂದ ಆಗಲ್ಲ. ನಾನೋಗಿ ನನ್ನ ಫ್ರೆಂಡ್ಸ್ ಜೊತೆ ಆಟಾಡ್ತೀನಿ. ಹಾಗೆ ಚಿನ್ನಕ್ಕಾಗಿ ತನ್ನ ತಾಯಿ ಹತ್ರ ಕೋಪ ಮಾಡ್ಕೊಂಡು ಮನೆಯಿಂದ ಹೊರಗಡೆ ಬಂದ. ಆವಾಗ ದೇವಸ್ಥಾನದ ಮೆಟ್ಟಿಲಲ್ಲಿ ಅವನ ಸ್ನೇಹಿತರಾದ ಬುಜ್ಜಿ ಹಾಗೂ ಬನ್ನು ಕೂತ್ಕೊಂಡು ಮಾತಾಡ್ತಾ ಇದ್ರು. ಆವಾಗ್ಲೇ ಚಿನ್ನಕ್ಕಾಗಿ ಅಲ್ಲಿಗೆ ಬಂದ. ಅವನ ಮುಖ ಬಾಡಿ ಹೋಗಿರೋದನ್ನ ಅವರಿಬ್ರು ನೋಡಿದ್ರು. ಲೇ ಚಿನ್ನು, ಯಾಕೋ ನಿನ್ ಮುಖ ಎಲ್ಲ ಬಾಡಿ ಹೋಗಿದೆ? ನಿಮ್ಮಮ್ಮ ಬೆಳಿಗ್ಗೆನೆ ಏನಾದ್ರೂ ಕ್ಲಾಸ್ ತಗೊಂಡ್ರಾ? ಯಾವಾಗ ನೋಡಿದ್ರು ನಗ್ನಗ್ತಾ ಇರುವ ನಿನ್ನ ಮುಖ ಇವತ್ ಯಾಕೋ ಬಾಡಿ ಹೋಗಿದೆಯಲ್ಲ? ಹೌದು ಕಣ ಚಿನ್ನು, ಮತ್ತೆ ನಿಮ್ಮಮ್ಮ ಏನೋ ಹೊಸ ವ್ಯಾಪಾರ ಅಂತ ಹಣವನ್ನು ಮತ್ತೆ ಮತ್ತೆ ಕೂಡಿಡ್ತಾ ಇದ್ದಾರಾ? ಹೌದು, ನಿಮ್ಮಮ್ಮನ ಕತೆ ಏನು? ನಾನು ಏನೋ ಮಾಡೋದು ಎಲ್ಲ ನನ್ನ ಕರ್ಮ ಆಗೋಗ್ಬಿಟ್ಟಿದೆ. ಬುಜ್ಜಿಯ ಅಮ್ಮನವ್ರನ್ನ ನಾನು ನೋಡಿದೀನಿ. ತುನಿ ಚಿಕ್ಕಮ್ಮ ಬೆಳಿಗ್ಗೆ ಎದ್ದು ಕೋಳಿ ಸಾಕ್ತಾರೆ, ಹಾಗೇನೆ ಚೋಟು ಚಿಕ್ಕಮ್ಮ ಕೂಡ ಮೇಕೆಗಳನ್ನ ಮೇಯಕ್ ಹೋಗ್ತಾರೆ. ಹೀಗೆ ಎಲ್ಲರೂ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮಮ್ಮ ಮಾತ್ರ ಬೆಳಿಗ್ಗಿಂದ ಎದ್ದು ಹೊರಗಡೆ ಆ ಜಗ್ಲಿ ಮೇಲೆ ಕೂತ್ಕೊಂಡು ಒಂದೇ ವಾರದಲ್ಲಿ 10 ದಿನದಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತೀನಿ ಅಂತ ಆಲೋಚನೆ ಮಾಡ್ಕೊಂಡೇ ಇದ್ದಾರೆ. ಮನೇಲಿ ಕೂಡ ಏನು ಕೆಲಸ ಮಾಡ್ತಾ ಇಲ್ಲ. ನಾನ್ ಚೆನ್ನಾಗಿ ಊಟ ಮಾಡಿ ತುಂಬಾ ದಿನ ಆಯ್ತು. ಬುಜ್ಜಿ ನಗುತ್ತಾ, ಲೇ ಚಿನ್ನು, ನಿಜವಾಗ್ಲೂ ಚಿಚ್ಚು ಆಂಟಿ ತುಂಬಾ ಬುದ್ಧಿವಂತಿಕೆ ಇರೋರು. ಅವರು 10 ದಿನದಲ್ಲಿ 1 ವಾರದಲ್ಲಿ ಏನೋ ಬಿಸ್ನೆಸ್ ಮಾಡಿ ದೊಡ್ಡ VIP ಆಗ್ತೀನಿ ಅಂತ ಆಲೋಚನೆ ಮಾಡ್ತಾ ಇದ್ರೆ ನಿಜವಾಗ್ಲೂ ಅವರು ಅಷ್ಟೊಂದು ಕಷ್ಟ ಪಡ್ತಾ ಇದ್ದಾರೆ. ನೀನು ನಿಮ್ ತಾಯಿನ ತಪ್ಪು ತಿಳ್ಕೊಬೇಡ. ಲೇ ಬನ್ನು, ಬುಜ್ಜಿ ಹೇಳದ್ ಕೂಡ ನಿಜನೇ ಕಣೋ. ನಮ್ಮ ತಾಯಿಯಂದಿರೆಲ್ಲ ಕಷ್ಟಪಟ್ಟು ಮಾತ್ರ ಕೆಲಸ ಮಾಡಿ ಮುಂದುವರಿತಾರೆ. ಆದ್ರೆ ನಿಮ್ಮಮ್ಮ ಚೆನ್ನಾಗಿ ಬ್ರೈನ್ ನ ಯೂಸ್ ಮಾಡ್ಕೊಂಡು ಹೇಗೆ ಹಣವನ್ನು ಸಂಪಾದನೆ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಾರೆ. ಚಿನ್ನು, ನೀನು ಸ್ವಲ್ಪ ತಾಳ್ಮೆಯಿಂದ ಇರೋ. ಚಿನ್ನು ಬೇಜಾರಿಂದ, ಏನೋ ಕಣೋ, ನೀವಿಬ್ರು ಹೇಳ್ತಾ ಇದ್ರೆ ನನಗೆ ಸ್ವಲ್ಪ ನಂಬಿಕೆ ಬಂದು ಧೈರ್ಯ ಬರ್ತಾ ಇದೆ. ಸರಿ, ಅದ್ರ ಬಗ್ಗೆ ಎಲ್ಲ ಯಾಕೆ ಆಲೋಚನೆ ಮಾಡೋದು, ಬನ್ನಿ ಗ್ರೌಂಡಿಗೆ ಹೋಗಿ ಆಟ ಆಡೋಣ. ಹಾಗೆ ಮಕ್ಕಳರು ಮಾತಾಡ್ಕೊಂಡು ಅವ್ರವ್ರ ಮನೆಗೆ ಹೋದ್ರು. ಆ ದಿನ ರಾತ್ರಿ ಸಮಯ ಏನೋ ಆಯ್ತು. ರಾತ್ರಿ ಸಮಯ ಚಿಚುಕಾಗಿ ಒಬ್ಳೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ಲು. ಸರಿ, ಸ್ವಲ್ಪ ಗಾಳಿ ಆದ್ರೂ ಬರುತ್ತೆ, ಹಾಗೇನೆ ವ್ಯಾಪಾರದ ಬಗ್ಗೆ ಏನಾದ್ರೂ ಯೋಚನೆ ಮಾಡ್ಕೊಂಡು ಬರೋಣ ಅಂತ ಹೇಳಿ ಅವಳ ಮನೆಯಿಂದ ಬೀದಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ಲು. ಆವಾಗ್ಲೂ ಆಫೀಸ್ ಕೆಲಸ ಮುಗಿಸ್ಕೊಂಡು ಲೂಸಿನೂ ಮನೆಗೆ ಬರ್ತಾ ಇದ್ಲು. ಹಗ್ಲಿಡಿ ತುಂಬಾನೇ ಸ್ಟ್ರೆಸ್ ಆಗಿ ಆಫೀಸಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಸುಸ್ತಾಗಿ ಮನೆಗ್ ಬರ್ತಾ ಇದ್ದ ಲೂಸಿ ಪಾರಿವಾಳನ ನೋಡಿ ಚಿಚುಕಾಗಿ ಅವಳ ಹತ್ರ ಹೋಗಿ ಈ ರೀತಿ ಹೇಳಿದ್ಲು. ಏನ್ ಲೂಸಿ,
ಕೆಲ್ಸ ಮುಗೀತಾ ಇಷ್ಟೊತ್ತಿಗೆ ಬರ್ತಾ ಇದೀಯಾ? ಇಷ್ಟೊತ್ತು ಬಿಸಿಲಲ್ಲಿ ಅಲ್ದಾಡಿ ಕೆಲ್ಸ ಮಾಡಿ ಮಾಡಿ ನಿನ್ ಮುಖ ನೋಡು ಎಷ್ಟೊಂದು ಬಾಡಿ ಹೋಗಿದೆ ಅಂತ. ಆವಾಗ ಲೂಸಿ ಪಾರಿವಾಳ, ಅಯ್ಯೋ ಹೌದು ಚಿಚ್ಚು, ಹಗಲಿಡೀ ಆ ಟ್ರಾಫಿಕ್ ಅಲ್ಲಿ ಆ ಪೊಲ್ಯೂಷನ್ ಅಲ್ಲಿ ಸುತ್ತಾಡಿ ಸುತ್ತಾಡಿ ಕೆಲ್ಸ ಮಾಡಿ ಮಾಡಿ ಮನೆಗೆ ಬರುವಾಗ ಇಷ್ಟೊತ್ತು ಆಗ್ತಾ ಇದೆ. ಹೌದು, ಈ ರಾತ್ರಿ ಸಮಯದಲ್ಲಿ ನೀನೇನು ಎಲ್ಲಿಗೋ ಹೊರಟಿರುವಾಗಿದೆ? ಇಷ್ಟೊತ್ತಿಗೆ ನೀನು ಎಲ್ಲಿಗೆ ಹೋಗ್ತಾ ಇದೀಯಾ? ಅಯ್ಯೋ ಲೂಸಿ, ಹಗಲ್ ಕನ್ಸು ಕಾಣದಲ್ಲ ಕಣೆ ನನ್ನ ಏಮು. ನಾನು ಹಗಲಿಡೀ ಕೂತು ಆಲೋಚನೆ ಮಾಡ್ತಾ ಇದ್ದೀನಿ ಅಂದ್ರೆ ಮುಂದಿನ ದಿನಗಳಲ್ಲಿ ಅತಿ ವೇಗವಾಗಿ ಯಾವ ಬಿಸ್ನೆಸ್ ಮಾಡಿದ್ರೆ ಒಳ್ಳೆ ಲಾಭ ಬರುತ್ತೆ, ಅತಿ ವೇಗವಾಗಿ ಎತ್ತರಕ್ಕೆ ಹೋಗ್ಬೋದು ಅಂತ ಆಲೋಚನೆ ಮಾಡ್ತಾ ಇದ್ದೀನಿ. ಹೌದು, ನೀನ್ ಸಿಟಿಯಲ್ಲಿ ಕೆಲಸ ಮಾಡ್ತಿದ್ಯಾ ತಾನೆ? ನಿನಗೆ ಅಲ್ಲಿ ಯಾವ ಕೆಲಸ ಮಾಡಿದ್ರೆ ಎಷ್ಟು ಲಾಭ ಬರುತ್ತೆ, ಯಾವ ಬಿಸ್ನೆಸ್ ಮಾಡ್ಬೋದು ಅಂತ ಗೊತ್ತು ತಾನೆ? ಆವಾಗ ಲೂಸಿ ತುಂಬಾ ಕೋಪದಿಂದ, ಅಯ್ಯೋ ಹುಚ್ಚಿ, ನಿನಗೆ ದೊಡ್ಡ ಹುಚ್ಚಿನೇ ಹಿಡ್ದಿದೆ. ಒಂದೇ ವಾರದಲ್ಲಿ ನೀನು ಒಳ್ಳೆ ಲಾಭವನ್ನು ಸಂಪಾದನೆ ಮಾಡ್ಬೇಕು ಅಂತ ಆಲೋಚನೆ ಮಾಡಿದ್ರೆ ಯಾವ್ದಾದ್ರೂ ಕಳ್ಳತನನೇ ಮಾಡ್ಲಿಕ್ಕೆ ಹೋಗ್ಬೇಕು. ಒಂದೇ ವಾರದಲ್ಲಿ ಎಲ್ಲಾದ್ರೂ ಮೇಲ್ಮಟ್ಟಕ್ಕೆ ಹೋಗಕ್ಕೆ ಸಾಧ್ಯನಾ? ನಿನಗೇನಾದ್ರೂ ಹುಚ್ಚಿ ಹಿಡ್ದಿದ್ಯಾ? ಸುಮ್ನೆ 10 ದಿನದಿಂದ ಮನೇಲಿ ಕೂತ್ಕೊಂಡು ಕನ್ಸ್ ಕಂಡ್ಕೊಂಡು ಜೀವನನ ಹಾಳು ಮಾಡ್ಕೋಬೇಡ. ಹೀಗೇನೆ ಮನೇಲಿ ಕೂತ್ರೆ ಇರೋದ್ನ ಕೂಡ ನೀನು ಕಳ್ಕೊತೀಯ. ನಾನೇ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡ್ ಬರ್ತಿದೀನಿ, ನನ್ ಜೊತೆ ಕೇಳ್ತೀಯಲ್ವಾ ನೀನು? ಹಾಗೆ ಲೂಸಿ ಕೋಪದಿಂದ ಹೇಳಿ ಅಲ್ಲಿಂದ ಹೋದ್ಲು. ಲೂಸಿ ಹೇಳಿದ ಮಾತಿಗೆ ಚಿಚುಕಾಗಿಗೆ ಯಾವ್ದೇ ಕಷ್ಟನೂ ಆಗ್ಲಿಲ್ಲ. ಅವಳು ನಗಾಡ್ತಾ ಇದ್ಲು. ಚಿಚು ಅವಳ ಮನ್ಸಲ್ಲಿ, ಅಪ್ಪ, ಈ ಜನರಿಗೆ ನನ್ನ ನೋಡಿದ್ರೆ ಎಷ್ಟೊಂದು ಹೊಟ್ಟೆ ಕಿಚ್ಚು. ನಾನು ಮೇಲ್ಮಟ್ಟಕ್ಕೆ ಹೋಗ್ಬೇಕು ಅಂತ ಕೂತು ಕನ್ಸ್ ಕಾಣ್ತಾ ಇದ್ದೀನಿ. ಆದಷ್ಟು ಬೇಗ ನಾನು ಮೇಲ್ಮಟ್ಟಕ್ಕೆ ಕೂಡ ಹೋಗ್ತೀನಿ. ಇದೆಲ್ಲ ನನಗೆ ಸರ್ವಸಾಧಾರಣ. ಯಾರು ಏನೇ ಹೇಳಿದ್ರು ನನ್ನ ಕನ್ಸನ್ನು ಮಾತ್ರ ನಾನು ಬಿಡೋದಿಲ್ಲ. ಹಾಗೆ ಚಿಚುಕಾಗೆ ಇನ್ನೂ ಸ್ವಲ್ಪ ನಡ್ಕೊಂಡು ಊರೊಳಗಡೆ ಹೋದ್ಲು. ಅಲ್ಲಿ ಒಂದ್ ಮರದ ಕೆಳಗಡೆ ಕೂತ್ಕೊಂಡು ಮಹಿ ಹದ್ದು ಹಾಗೂ ಕುಹುಬಾತು ಇಬ್ರು ಮಾತಾಡ್ತಾ ಇರೋದನ್ನ ನೋಡಿ ಚಿಚುಕಾಗೆ ಅವ್ರಿಬ್ರ ಹತ್ತಿರ ಹೋದ್ಲು. ಏನ್ ಚಿಚ್ಚು, ರಾತ್ರಿಯಲ್ಲಿ ವಾಕಿಂಗ್ಗೆ ಹೊರಟಿದೀಯಾ? ವಾತಾವರಣ ಇವಾಗ ತುಂಬಾ ತಂಪಾಗಿದೆ ಅಲ್ವಾ? ಹೌದು, ಇಷ್ಟಕ್ಕೂ ನಿನ್ನ ವ್ಯಾಪಾರದ ಐಡಿಯಾ ಎಷ್ಟಕ್ಕೆ ಬಂತು? ಕುಹು ನಗುತ್ತಾ, ಹೌದು ಚಿಚ್ಚು, 10 ದಿನಗಳಿಂದ ನೀನು ಏನ್ ವ್ಯಾಪಾರ ಮಾಡ್ತೀಯ ಅಂತ ನಾವೆಲ್ಲರೂ ಕಾಯ್ಕೊಂಡಿದ್ದೀವಿ. ಈ ವರ್ಷನೇ ಪ್ಲಾನ್ ಮಾಡ್ತೀಯಾ ಅಥವಾ ನಿನ್ನ ವ್ಯಾಪಾರ ಪ್ಲಾನ್ ಮುಂದಿನ ವರ್ಷಕ್ಕೆ ಹೋಗುತ್ತಾ? ಚಿಚು ತುಂಬಾ ಗರ್ವದಿಂದ, ಏನ್ ಮಗಿಯವ್ರೆ, ನನ್ನ ವ್ಯಾಪಾರ ಆಲೋಚನೆ ಬಗ್ಗೆ ಎಲ್ಲರೂ ನನ್ನ ಕೇವಲವಾಗಿ ಮಾತಾಡ್ತಾ ಇದ್ದೀರಾ? ಒಂದು ದೊಡ್ಡ ವ್ಯಾಪಾರಿ ಹುಟ್ಬೇಕಂದ್ರೆ ಅದಕ್ಕೆ ಎಷ್ಟು ದೊಡ್ಡ ಕನಸುಗಳನ್ನ ಕಟ್ಬೇಕು. ನಾನು ನನ್ನ ಕನ್ಸ್ನ ಹುಡುಕ್ತಾ ಇದ್ದೀನಿ. ಯಾವ ವ್ಯಾಪಾರ ಮಾಡಿದ್ರೆ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗುತ್ತೆ ಅಂತ ಆಲೋಚನೆ ಮಾಡ್ತಾ ಇದ್ದೀನಿ. ಬೇಗ ಮೇಲ್ಮಟ್ಟಕ್ಕೆ ಬರ್ತೀನಿ. ಸರಿ ಚಿಚ್ಚು, ನಿನ್ನ ಪ್ರಯತ್ನನ ನೀನ್ ಬಿಡ್ಬೇಡ. ಆದಷ್ಟು ಬೇಗ ಯೋಚನೆ ಮಾಡಿ ಮೇಲ್ಮಟ್ಟಕ್ಕೆ ಬಾ. ನಿನ್ನ ವ್ಯಾಪಾರ ಆದಷ್ಟು ಬೇಗ ಸಕ್ಸಸ್ ಆಗ್ಬೇಕು ಅಂತ ನಾವೆಲ್ಲರೂ ಆಶೀರ್ವದಿಸ್ತೀವಿ. ಥ್ಯಾಂಕ್ ಯು ಮಗಿಯವ್ರೆ, ಥ್ಯಾಂಕ್ ಯು ಕುಹು. ನನ್ಗಿವಾಗ ನಿದ್ರೆ ಬರ್ತಾ ಉಂಟು. ನಾನಿವಾಗ ಮನೆಗೋಗಿ ನಿದ್ರೆ ಮಾಡ್ಕೋತೀನಿ. ಗುಡ್ ನೈಟ್. ಹಾಗೆ ಚಿಚು ಅವ್ರ ಹತ್ರ ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ಮನೆಗ್ ಬಂದು ಮಲ್ಗಿ ನಿದ್ರೆ ಮಾಡಿದ್ಲು. ಮರುದಿನ ಬೆಳಗ್ಗೆ ಊರಿನಲ್ಲಿ ವಾತಾವರಣ ಬದಲಾಗಿತ್ತು. ತಂಪಾದ ಗಾಳಿ ಬೀಸ್ತಾ ಇತ್ತು. ಆಕಾಶದಲ್ಲಿ ಮೋಡಗಳೆಲ್ಲ ಕಪ್ಪಾಗಿ ಬದಲಾಗಿ ಗುಡುಗು ಮಿಂಚು ಶಬ್ದದೊಂದಿಗೆ ಜೋರಾಗಿ ಮಳೆ ಸುರಿತಾ ಇತ್ತು. ಆ ಗುಡುಗು ಮಿಂಚು ಶಬ್ದಕ್ಕೆ ನಿದ್ರೆ ಮಾಡ್ತಾ ಇದ್ದ ಚಿಚುಕಾಗಿಗೆ ಎಚ್ಚರವಾಯ್ತು. ಅವಳು ಏನಾಯ್ತು ಅಂತ ಹೊರಗಡೆ ಬಂದು ನೋಡಿದಾಗ ಅಲ್ಲಿ ಜೋರಾಗಿ ಮಳೆ ಸುರಿತಾ ಇತ್ತು. ಆವಾಗ ದೂರದಲ್ಲಿ ಒಂದು ದೃಶ್ಯ ಅವಳ ಕಣ್ಣಿಗೆ ಬಿತ್ತು. ಅದು ಒಂದ್ ಮರದ ಕೆಳಗಡೆ ಟುನಿ ಹಾಗೂ ಚೋಟಿ ಇಬ್ರು ಒಂದು ಛತ್ರಿನ ಹಿಡ್ಕೊಂಡು ನಿಂತ್ಕೊಂಡಿದ್ರು. ಅವರು ಇಬ್ರು ತುಂಬಾನೇ ಬೇಜಾರಿಂದ ಇದ್ರು. ಅವ್ರಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಚಿಚಿಗೆ ಅರ್ಥ ಆಗ್ಲಿಲ್ಲ. ಲೇ ಚಿನ್ನು, ಆ ಲೂಸಿನು ಆ ತುನೀನು ಈ ಸಮಯದಲ್ಲಿ ಆ ಮರದ ಕೆಳಗೆ ಏನೋ ತುಂಬಾ ಬೇಜಾರಲ್ಲಿ ಮಾತಾಡ್ತಾ ಇದ್ದಾರಲ್ಲ. ಅವ್ರಿಗೆ ಏನೋ ಕಷ್ಟ ಬಂದಿರುವ ಹಾಗಿದೆ. ನಿನಗೇನಾದ್ರೂ ಗೊತ್ತಾ ಕಣೋ, ಅವ್ರು ಯಾಕೆ ಆ ರೀತಿ ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತ? ಆವಾಗ ಚಿನ್ನುಕಾಗೆ ಹೊರಗಡೆ ಬಂದು, ಹೌದಮ್ಮ, ನನಗೆ ನೆನ್ನೆನೆ ಬುಜ್ಜಿ ಹೇಳಿದ್ಲು. ತುನಿ ಚಿಕ್ಕಮ್ಮ ಕೋಳಿ ವ್ಯಾಪಾರ ಮಾಡ್ತಾ ಇದ್ದಾರಲ್ವಾ, ಅದು ಕೋಳಿನ ಸಿಟಿಗೆ ತಗೊಂಡೋಗಿ ವ್ಯಾಪಾರ ಮಾಡಿದ್ರೆ ಅವರಿಗೆ ಒಳ್ಳೆ ಲಾಭ ಬರುತ್ತೆ ಅಂತೆ. ಆದರೆ ನಿನ್ನೆ ಸಿಟಿಯವರು ಯಾರೋ ಈ ಹಳ್ಳಿಗೆ ಬಂದಿದ್ರಂತೆ. ತುನಿ ಆಂಟಿ ಜೊತೆ ಕೋಳಿನ ಕಡಿಮೆ ಬೆಲೆಗೆ ಕೇಳಿದ್ರಂತೆ. ಹಾಗೆ ಕೋಳಿನ ಕಡಿಮೆ ಬೆಲೆಗೆ ಕೊಟ್ರೆ ಅವರಿಗೆ ಲಾಭನೇ ಇರೋದಿಲ್ಲ ಅಂತ ನಿನ್ನೆ ಬೇಜಾರು ಮಾಡ್ತಿದ್ರಂತೆ. ಅದನ್ನು ಕೇಳಿದ ಚಿಚು, ಏನು, ಸಿಟಿಯವರು ಬಂದು ತುನಿ ಜೊತೆ ಕೋಳಿನ ಕಡಿಮೆ ಬೆಲೆಗೆ ಕೇಳಿದ್ರ? ಕೋಳಿನ ಚೆನ್ನಾಗಿ ಬೆಳೆಸಿ ಕಡಿಮೆ ಬೆಲೆಗೆ ಕೊಡುವುದು ಸಾಧಾರಣವಾದ ವಿಷಯನಾ? ಆವಾಗ ಚಿಚುವಿಗೆ ಒಂದು ಒಳ್ಳೆ ಐಡಿಯಾ ಸಿಕ್ತು. ಇರೋ ಚಿನ್ನು, ಸಿಟಿಯವರು ಕಡಿಮೆ ಬೆಲೆಗೆ ಕೇಳಿದ್ರಲ್ವಾ, ಒಂದು ಒಳ್ಳೆ ಬೆಲೆಗೆ ಅವಳು ನನಗೆ ಕೊಟ್ರೆ ನನಗೂ ಒಳ್ಳೆ ಲಾಭ ಬರುತ್ತೆ. ಆಮೇಲೆ
ಕೋಳಿಯಲ್ಲಿ ನಾನು ಅಡಿಗೆ ಮಾಡ್ಕೊಂಡು ವ್ಯಾಪಾರ ಮಾಡಿದ್ರೆ ನನಗೂ ಒಳ್ಳೆ ಲಾಭ ಬರುತ್ತೆ. ಲೇ ಚಿನ್ನು, ನನಗೆ ಐಡಿಯಾ ಸಿಕ್ಬಿಡ್ತು ಕಣೋ. ಚಿನ್ನುಕಾಗೆ ಶಾಕ್ ಆದ. ಏನಮ್ಮ, ತುನಿ ಚಿಕ್ಕಮ್ಮನ ಕೈಯಿಂದ ನೀವು ಕೋಳಿನ ತಗೋತೀರಾ? ಹೌದು ಕಣೋ, ಯಾಕೋ ತಗೋಬಾರ್ದು. ಹೇಗೋ ಅವಳು ಸಿಟಿ ಅವರಿಗೆ ಕೋಳಿನ ಮಾರಾಟ ಮಾಡ್ತಾಳೆ. ಅವ್ರಿಗಿಂತ ಒಂದು 20 ರೂಪಾಯಿ ನಾನು ಜಾಸ್ತಿನೇ ಕೊಡ್ತೀನಿ. ಆ ಕೋಳಿನ ತಗೊಂಡು ಇದೇ ಊರಲ್ಲಿ ಅಡಿಗೆ ಮಾಡಿ ವ್ಯಾಪಾರ ಮಾಡಿ ಹಣ ಸಂಪಾದನೆ ಮಾಡ್ತೀನಿ. ನೋಡು, ನನ್ನ ಬಿಸ್ನೆಸ್ ಅನ್ನು ಇವತ್ತೇ ಆರಂಭಿಸ್ತೀನಿ. ಚಿಚುಕಾಗೆ ತಕ್ಷಣ ಒಂದು ಛತ್ರಿನ ಕೈಯಲ್ಲಿ ಹಿಡ್ಕೊಂಡು ಮರದ ಕೆಳಗಡೆ ನಿಂತ್ಕೊಂಡಿದ್ದ ಟುನಿ ಹಾಗೂ ಚೋಟುವಿನ ಹತ್ತಿರ ಮಾತಾಡೋದಕ್ಕೋಸ್ಕರ ಹೋದ್ಲು. ತುನಿ ತುನಿ, ಏನೇ ಈ ಬೀಳ್ತಾ ಇರುವ ಈ ಮಳೆಗೆ ಇಲ್ಲಿ ಕೂತ್ಕೊಂಡೇನೋ ಆಲೋಚನೆ ಮಾಡ್ತೀಯಾ? ಏನೇ ಆಯ್ತು ನಿಂಗೆ? ಟುನಿ ಕಣ್ಣೀರನ್ನ ಒರೆಸ್ಕೊಂಡು, ಏನು ಅಂತ ಹೇಳು ಚಿಚ್ಚು. ನಾನು ಎಷ್ಟೋ ಕಷ್ಟಪಟ್ಟು ಕೋಳಿಗಳನ್ನ ಸಾಕ್ತಾ ಇದ್ದೆ. ಆದರೆ ಸಿಟಿಯಿಂದ ಯಾರೋ ಬಂದು ನನ್ನ ಕೋಳಿನ ಕಡಿಮೆ ಬೆಲೆಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಹಾಗೆ ಕೊಟ್ಟರೆ ನನಗೂ ಕೂಡ ಯಾವ ಲಾಭನೂ ಇಲ್ಲ. ಆದರೆ ಒಂದೇ ಸಲ ತಗೊಂಡೋಗೋದು ಅಂದರೆ ರವಾನೆ ಖರ್ಚು ಕೂಡ ಜಾಸ್ತಿ ಆಗುತ್ತೆ. ಇಷ್ಟೊಂದು ಕೋಳಿನ ಇಟ್ಕೊಂಡು ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಕಡಿಮೆ ರೇಟಿಗೆ ಕೇಳಿದ್ರಾ? ಹೌದು ತುನಿ, ಒಂದು ಕೋಳಿಗೆ ಸಿಟಿಯವರು ನಿನ್ನ ಜೊತೆ ಎಷ್ಟು ಹಣ ಕೊಡ್ತೀನಿ ಅಂತ ನಿನಗೆ ಹೇಳಿದ್ರು? ಟುನಿ ತುಂಬಾ ಬೇಜಾರಿಂದ, ಒಂದು ಕೋಳಿಗೆ 100 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ಆದರೆ 100 ರೂಪಾಯಿ ಅಂದರೆ ನನಗೆ ಲಾಭ ಬರುತ್ತಾ? 150 ರೂಪಾಯಿ ಅಂದರೆ ಪರವಾಗಿಲ್ಲ. ನಾನೇ ಎಷ್ಟೊಂದು ಕಷ್ಟಪಟ್ಟು ಬೆಳೆಸಿದ್ದೀನಿ. ಇಷ್ಟೊಂದು ಕಡಿಮೆ ಬೆಲೆಗೆ ಕೇಳಿದ್ರೆ ನನಗಾದ್ರೂ ಲಾಭ ಬೇಕಲ್ವಾ? ಚಿಚು ಮನ್ಸಲ್ಲಿ, ಆಹಾ, 150? ಹಾಗಾದ್ರೆ ನಾನು 120ಕ್ಕೆ ಕೇಳಿದ್ರೆ ಖಂಡಿತವಾಗಿ ನನಗೆ ಕೊಡ್ಬೋದು. ಹಾಗೆ ಅಂದ್ಕೊಂಡು ಚಿಚು ಟುನಿ ಹತ್ರ, ತುನಿ, ನೀನೇನು ಚಿಂತೆ ಮಾಡಬೇಡ. ನಿನ್ನ ಕೋಳಿನ 100 ರೂಪಾಯಿಗೆ ಸಿಟಿಯವರಿಗೆ ಕೊಡಬೇಡ. ನಿನ್ನ ಕಷ್ಟನ ನನ್ನಿಂದ ನೋಡೋಕ್ಕಾಗ್ತಾ ಇಲ್ಲ. ನಿನ್ನ ಕೋಳಿನ ನಾನೇ ತಗೋತೀನಿ. ಅದನ್ನು ಕೇಳಿ ಟುನಿ ಆಶ್ಚರ್ಯದಿಂದ, ಏನು, ಕೋಳಿನ ನೀನೇ ತಗೋತೀಯ? ನಿನಗೆ ಯಾಕೆ ಚಿಚ್ಚು ಇಷ್ಟೊಂದು ಕೋಳಿಗಳು? ನಾನೊಂದು ದೊಡ್ಡ ವ್ಯಾಪಾರವನ್ನು ಆರಂಭಿಸಬೇಕು ಅಂತ ಇದ್ದೀನಿ. ಅದಕ್ಕೆ ನನಗೆ ಕೋಳಿ ಅವಶ್ಯಕತೆ ಇದೆ. ಸಿಟಿಯವರು ನಿನಗೆ 100 ರೂಪಾಯಿ ಕೊಡ್ತೀನಿ ಅಂತ ಕೇಳಿದ್ರಲ್ವಾ? ನಾನು ನಿನಗೆ 120 ರೂಪಾಯಿ ಕೊಡ್ತೀನಿ. ಆ ಕೋಳಿನ ನೀನು ನನಗೆ ಕೊಟ್ಬಿಡು. ಟುನಿ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ, 120 ರೂಪಾಯ? ಚಿಚ್ಚು, ಸಾಧಾರಣವಾಗಿ ಈ ಕೋಳಿನ ತಗೊಂಡೋಗಿ ನಾನು ಸಿಟಿಯಲ್ಲಿ ಮಾರಾಟ ಮಾಡಿದ್ರೆ ನನಗೆ ಒಂದು 150 ರೂಪಾಯಿ ಸಿಗುತ್ತೆ. ಆದರೆ ಇಲ್ಲಿಂದ ಆ ಕೋಳಿನ ಸಾಗಾಣಿಕೆ ಮಾಡಿ ತಗೊಂಡೋಗುವ ರವಾನೆ ಖರ್ಚು, ಬಸ್ ಚಾರ್ಜು ಎಲ್ಲ ನೋಡಿದ್ರೆ ನನಗೆ ಒಂದು 30 ರೂಪಾಯಿ ಖರ್ಚಾಗ್ಬಿಡುತ್ತೆ. ಕೊನೆಗೆ ನನಗೆ ಉಳಿಯೋದು ಬರೀ 120 ರೂಪಾಯಿ ಮಾತ್ರ. ಅದೇ 120 ರೂಪಾಯಿನ ನೀನು ನನಗೆ ಇಲ್ಲೇ ಕೊಡ್ತೀನಿ ಅಂತ ಹೇಳಿದ್ರೆ ನಾನು ಕೂಡ ಬೇಡ ಅಂತ ಹೇಳೋದಿಲ್ಲ. ಅದು ಅಲ್ಲದೆ ನನ್ನ ಊರಿನವರಿಗೆ ಮಾರಾಟ ಮಾಡಿದ್ದೀನಿ ಎನ್ನುವ ತೃಪ್ತಿ ನನಗೂ ಇರುತ್ತೆ. ನಿನಗೆ ಆಲ್ ದ ಬೆಸ್ಟ್. ಚೋಟು ಸಂತೋಷದಿಂದ, ವಾವ್ ತುನಿ, ನಿಜವಾಗ್ಲೂ ಇದು ಒಳ್ಳೆ ಡೀಲ್. ಅದು ಅಲ್ಲದೆ ಚಿಚ್ಚುಗೂ ಇಲ್ಲಿ ಕಡಿಮೆ ರೇಟಿಗೆ ಕೋಳಿ ಸಿಗ್ತಾ ಇದೆ. ಇಬ್ರಿಗೂ ಒಳ್ಳೆ ಸಂತೋಷ. ಅಂತೂ ಇಂತೂ ವ್ಯಾಪಾರನ ಆರಂಭಿಸ್ತಿದೀಯಾ? ಆವಾಗ ಚಿಚ್ಚು, ನೋಡ್ತಾ ಇರಿ, ನಾನು ಎಷ್ಟು ಬೇಗ ವ್ಯಾಪಾರವನ್ನು ಆರಂಭಿಸಿ ಒಳ್ಳೆ ಲಾಭವನ್ನು ಪಡಿತೀನಿ ಅಂತ. ಹಾಗೆ ಚಿಚುಕಾಗೆ ಪ್ಲಾನ್ ಮಾಡಿದ ಹಾಗೇನೆ ಮರುದಿನ ಬೆಳಿಗ್ಗೆನೆ ಅವಳು ವ್ಯಾಪಾರನ ಶುರು ಮಾಡಿದ್ಲು. ಊರಿನ ಮಧ್ಯದಲ್ಲಿರುವ ಒಂದು ದೊಡ್ಡ ಮರದ ಕೆಳಗಡೆ ಒಂದು ಟೆಂಟ್ ಅನ್ನ ಹಾಕಿ ಬಿಸಿ ಬಿಸಿ ಅನ್ನ ಮಾಡಿಟ್ಲು. ಅಲ್ಲಿ ಮಳೆಯಲ್ಲಿ ಒದ್ದೆಯಾಗದೆ ಇರುವ ಹಾಗೆ ಒಂದು ಮಣ್ಣಿನ ಒಲೆನ ತಯಾರು ಮಾಡಿ ಅದರಲ್ಲಿ ಬಿಸಿ ಬಿಸಿಯಾದ ಕೋಳಿ ಸಾರು ಮಾಡ್ತಾ ಇದ್ಲು. ಚಿಚು ಅಡಿಗೆ ಮಾಡೋದ್ರಲ್ಲಿ ತುಂಬಾನೇ ಟ್ಯಾಲೆಂಟೆಡ್. ಅದನ್ನು ಆ ಮಳೆ ಬರುವಾಗ ಆ ಚಳಿಯಲ್ಲಿ ಬಿಸಿ ಬಿಸಿಯಾದ ಕೋಳಿ ಸಾರು ಮಾಡ್ತಾ ಇದ್ದಾಗ ಆ ವಾಸನೆ ಊರಿಡಿ ಹರಡ್ತಾ ಇತ್ತು. 2 ದಿನ ಮಳೆ ಬರ್ತಾ ಇರೋದ್ರಿಂದ ಊರಿನಲ್ಲಿ ಎಲ್ರಿಗೂ ತುಂಬಾ ಚಳಿ ಆಗ್ತಾ ಇತ್ತು. ಆ ಸಮಯದಲ್ಲಿ ಬಿಸಿ ಬಿಸಿಯಾಗಿ ಏನಾದ್ರೂ ತಿನ್ಬೇಕು ಅಂತ ಎಲ್ರಿಗೂ ಅನಿಸ್ತಾ ಇದ್ದಾಗ ಚಿಚುಕಾಗಿಯ ಟೆಂಟಿಂದ ಆ ಕೋಳಿ ಸಾರಿನ ಘಮಘಮ ಪರಿಮಳ ಅವ್ರ ಎಲ್ಲರ ಹತ್ರನೂ ಬಂದಾಗ ಎಲ್ರಿಗೂ ತುಂಬಾನೇ ಟೆಂಪ್ಟ್ ಆಯಿತು. ತಕ್ಷಣ ಛತ್ರಿನ ಹಿಡ್ಕೊಂಡು ಏನ್ ಮಾಡ್ತಾ ಇದ್ದಾಳು ಏನು ಅಂತ ನೋಡೋದಕ್ಕೋಸ್ಕರ ಅಲ್ಲಿಗೆ ಹೋದ್ರು. ಆವಾಗ ಮಹಿಹದ್ದು ಚಿಚುನ ನೋಡಿ, ಹಬ್ಬ ಚಿಚ್ಚು, ಈ ಬೀಳ್ತಾ ಇರುವ ಈ ಜೋರು ಮಳೆಗೆ ಬಿಸಿ ಬಿಸಿ ಅನ್ನ ಕೋಳಿ ಸಾರು ಅಂದರೆ ಯಾರಾದರೂ ಬೇಡ ಅಂತ ಹೇಳ್ತಾರಾ? ನನಗೆ ಒಂದು ಪ್ಲೇಟ್ ಫುಲ್ಲು ಅನ್ನ, ಬಿಸಿ ಬಿಸಿ ಕೋಳಿ ಸಾರು ಹಾಕು. ಎಷ್ಟು ಹಣ ಖರ್ಚಾದರೂ ಪರವಾಗಿಲ್ಲ. ಚಿಚ್ಚು, ನನಗೂ ಕೂಡ ಒಂದು ಪ್ಲೇಟ್ ಕೊಡು. ಈ ವಾತಾವರಣಕ್ಕೆ ಸೂಪರ್ ಆಗಿ ಸೆಟ್ ಆಗುತ್ತೆ. ಚಿಚು ತುಂಬಾನೇ ಸಂತೋಷದಿಂದ, ಬನ್ನಿ ಬನ್ನಿ, ಎಲ್ಲರಿಗೂ ಬಡಿಸ್ತೀನಿ. ಈ ಮಳೆಯಲ್ಲಿ ಚಿಚ್ಚುವಿನ ನಾಟಿ ಕೋಳಿ ಸಾರು ತಿಂದು ನೋಡಿ. ಚೋಟು ತಿನ್ನೋಡಿ, ವಾವ್ ಚಿಚ್ಚು, ನಿಜವಾಗ್ಲೂ ಈ ಸಾರು ಎಷ್ಟೊಂದು ರುಚಿಯಾಗಿದೆ. ಮಾಂಸ ಚೆನ್ನಾಗಿ ಬೆಂದಿದೆ, ಇದರಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿದೆ. ನೀನು ತುಂಬಾ ದಿನ ಕೂತು ಆಲೋಚನೆ ಮಾಡಿದ್ರು ಕೂಡ ಇವತ್ತು ಒಳ್ಳೆ ತೀರ್ಮಾನನ ತಗೊಂಡು ಒಳ್ಳೆ ಲಾಭ ಬರುವ ಬಿಸ್ನೆಸ್ನ ಮಾಡ್ತಾ ಇದೀಯಾ.
ಹೌದು ಚಿಚ್ಚು, 10 ದಿನ ನೀನು ಕೂತ್ಕೊಂಡು ಆಲೋಚನೆ ಮಾಡಿದ್ರು ಒಳ್ಳೆ ತೀರ್ಮಾನನೇ ತಗೊಂಡಿದೀಯಾ. ನಿನ್ನ ವ್ಯಾಪಾರಕ್ಕೆ ನಿನಗೆ ಆಲ್ ದ ಬೆಸ್ಟ್. ಚಿಚು ತುಂಬಾನೇ ಸಂತೋಷವಾಗಿದ್ಲು. ಅವಳು ಮಾಡಿದ ಕೋಳಿ ಸಾರು 1 ಗಂಟೆ ಸಮಯದಲ್ಲೇ ಎಲ್ಲಾನು ಖಾಲಿ ಆಯ್ತು. ಇವಾಗ ಅವಳ ಹತ್ರ ಹಣ ತುಂಬಾನೋ ಇತ್ತು. ಆವಾಗ್ಲೇ ಮಕ್ಕಳಾದ ಬುಜ್ಜಿ ಬನ್ನು ಇಬ್ರು ಛತ್ರಿ ಹಿಡ್ಕೊಂಡು ಅಲ್ಲಿಗೆ ಬಂದ್ರು. ಚಿಚ್ಚು ಆಂಟಿ, ಇದರ ವಾಸನೆ ತುಂಬಾ ಘಮ ಘಮ ಅಂತ ಬರ್ತಾ ಇದೆ, ನಮಗೂ ಕೂಡ ಒಂದು ಪ್ಲೇಟ್ ಕೊಡಿ. ಆವಾಗ ಚಿಚು ನಗುತ್ತಾ, ಅಯ್ಯೋ ಮಕ್ಕಳೇ, ಖಾಲಿ ಆಗೋಯ್ತಲ್ವಾ, ನಾಳೆ ಬೆಳಿಗ್ಗೆನೆ ಬನ್ನಿ, ನಿಮಗೆ ಬಿಸಿ ಬಿಸಿ ಮಾಡಿ ಮೊದಲು ಕೊಡ್ತೀನಿ. ಆಂಟಿ, ಕೋಳಿ ಸಾರು ಖಾಲಿ ಆಗ್ಬಿಡ್ತಾ? ಹಾಗಾದ್ರೆ ನಾಳೆಯಿಂದ ನೀವು ಬಿರಿಯಾನಿನ ಕೂಡ ಮಾಡಿ. ಈ ಬೀಳ್ತಾ ಇರುವ ಮಳೆಗೆ ಬಿಸಿ ಬಿಸಿ ಬಿರಿಯಾನಿ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ. ಈ ಊರಲ್ಲಿ ಇನ್ನಷ್ಟು ಪಕ್ಷಿಗಳು ಬಂದು ನಿಮ್ ಜೊತೆ ತಗೊಂಡು ತಿಂತಾರೆ ಆಂಟಿ. ಆವಾಗ ಚಿಚುಕಾಗೆ, ಲೇ ಬನ್ನು, ನಿಜವಾಗ್ಲೂ ನೀನು ಒಳ್ಳೆ ಆಲೋಚನೆಯನ್ನು ಕೊಟ್ಟಿದೀಯ ಕಣೋ. ನಾಳೆಯಿಂದ ಬಿಸಿ ಬಿಸಿ ದಮ್ ಬಿರಿಯಾನಿ ಕೂಡ ರೆಡಿಯಾಗಿರುತ್ತೆ, ನೀವು ಬಂದು ಊಟ ಮಾಡ್ಕೊಂಡೋಗಿ. ಹಾಗೆ ಎಲ್ರೂ ಚಿಚುನ ಮನಸಾರೆ ಹೊಗಳ್ತಾ ಇದ್ರು. ಹಾಗೆ ಚಿಚುಕಾಗೆ ಸುಮಾರು ಸಮಯ ತಗೊಂಡ್ರು ಕೂಡ ಅವಳು ಸರಿಯಾದ ಸಮಯದಲ್ಲಿ ಸರಿಯಾದ ಆಲೋಚನೆನ ಮಾಡಿ ಸರಿಯಾದ ವ್ಯಾಪಾರ ಶುರು ಮಾಡಿದ್ಲು. ಅವಳು ಶುರು ಮಾಡಿದ ಆ ಕೋಳಿ ಸಾರು ವ್ಯಾಪಾರ ತುಂಬಾನೇ ಫೇಮಸ್ ಆಯ್ತು. ಅವಳು ಮಾಡಿದ ಕೋಳಿ ಸಾರು ರುಚಿನೂ ತುಂಬಾ ಚೆನ್ನಾಗಿರೋದ್ರಿಂದ ಆ ಊರಿನಲ್ಲಿದ್ದ ಪಕ್ಷಿಗಳು ಎಲ್ಲರೂ ಕೂಡ ಅಲ್ಲಿಗೆ ಬಂದು ಚಿಚು ಮಾಡಿಕೊಟ್ಟ ಅನ್ನ ಕೋಳಿ ಸಾರು ತಿಂದು ಹೊಟ್ಟೆ ತುಂಬಿಸ್ಕೊಳ್ತಿದ್ರು. ಮಳೆಯಲ್ಲಿ ಮರದ ಮೇಲೆ ಹೋಟೆಲ್. ಚಿಚುಕಾಗಿಯ ಬಗ್ಗೆ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು ತಾನೆ. ಅವಳೇನಾದ್ರೂ ವ್ಯಾಪಾರ ಶುರು ಮಾಡಿದ್ರೆ ಅದರಲ್ಲಿ ಅವಳಿಗೆ ಹೆಚ್ಚಾಗಿ ಲಾಭ ಇರಬೇಕು ಅಂತ ಆಸೆ ಪಡೋಳು. ಕೆಲವು ದಿನಗಳ ಹಿಂದೆನೆ ಅವಳು ಮನೆ ಮುಂದ್ಗಡೆ ಒಂದು ಹೋಟೆಲ್ ಸ್ಟಾರ್ಟ್ ಮಾಡಿದ್ಲು. ಬಿಸಿ ಬಿಸಿಯಾದ ಅನ್ನ, 2 ತರದ ಸಾರು, ಈ ತರ ವ್ಯಾಪಾರ ಶುರು ಮಾಡಿದ್ಲು. ಆದ್ರೆ ಅವಳದಕ್ಕೆ ರೇಟ್ ಅಂತ ತುಂಬಾನೇ ಜಾಸ್ತಿ ಇಟ್ಟಿದ್ಲು. 5 ಸ್ಟಾರ್ ಹೋಟೆಲಲ್ಲೂ ಕೂಡ ಆ ರೀತಿ ರೇಟ್ ಇರಲ್ಲ. ಯಾರಾದ್ರೂ ಪಕ್ಷಿಗಳು ಬಂದು ಸ್ವಲ್ಪ ಬೆಲೆನೇ ಕಡಿಮೆ ಮಾಡ್ಬೋದಲ್ವಾ ಅಂತ ಕೇಳಿದ್ರೆ ಅವಳು ಒಪ್ಕೊಳ್ತಾ ಇರ್ಲಿಲ್ಲ. ನಾನ್ ಮಾಡೋ ಟೇಸ್ಟ್ ತುಂಬಾ ಸೂಪರ್ ಆಗಿರುತ್ತೆ, ಇಷ್ಟ ಇದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಬಿಡಿ ಅಂತ ಹೇಳ್ತಾ ಇದ್ಲು. ಒಂದಿನ ಬೆಳಿಗ್ಗೆ ಸಮಯ ಚಿಚು ಯಾವಾಗ್ಲೂ ತರ ಅನ್ನ, ಸಾಂಬಾರ್, ಸಾರು ಎಲ್ಲಾನು ಮಾಡಿ ಕಸ್ಟಮರ್ಸ್ಗೋಸ್ಕರ ಕಾಯ್ತಾ ಇದ್ಲು. ಆದ್ರೆ ಆ ದಿನ ಬೆಳಗ್ಗೆ ಹೋಗಿ ಮಧ್ಯಾಹ್ನ ಹೋಗಿ ಸಂಜೆನೆ ಹೋಯ್ತು, ಕಸ್ಟಮರ್ಸ್ ಯಾರು ಕೂಡ ಅಲ್ಲಿಗೆ ಬರ್ಲೇ ಇಲ್ಲ. ಮಾಡಿದ ಅನ್ನ ಸಾಂಬಾರು ಎಲ್ಲಾನು ತಣ್ಣಗಾಗಿ ಹಾಳಾಗೋ ಪರಿಸ್ಥಿತಿಗೆ ಬಂತು. ಚಿಚು ಬೇಜಾರಿಂದ, ಏನೋ ಚಿನ್ನು, ಬೆಳಿಗ್ಗೆಯಿಂದ ನಿಂತು ನಿಂತು ಕಾಲ್ ನೋವು, ಸೊಂಟ ನೋವು ಬಂದಿದೆ ಬಾಕಿ. ಊರಲ್ಲಿರುವ ಪಕ್ಷಿಗಳೆಲ್ಲ ನನ್ನ ಅಡುಗೆಗೆ ಕ್ಯೂ ಅಲ್ಲಿ ಬಂದು ನಿಲ್ತಾ ಇದ್ರು, ಇವತ್ತು ಯಾರು ಬಂದಿಲ್ಲ. ಊರಲ್ಲಿರುವ ಪಕ್ಷಿಗಳೆಲ್ಲ ಇವತ್ತು ಎಲ್ಲಿಗೋದ್ರು? ಆವಾಗ ಚಿನ್ನಕಾಗೆ, ಎಲ್ಲಿ ಅಮ್ಮ ಹೋಗ್ತಾರೆ? ನೀವು ಬೆಲೆ ಏರಿಕೆ ಮಾಡಿ ಹೇಳಿದ್ರೆ ಅವರೆಲ್ಲರೂ ಯಾಕೆ ಚಿಚ್ಚು ಹೋಟೆಲಿಗೆ ಹೋಗಿ ಊಟ ಮಾಡಬೇಕು ಅಂತ ಮನೆಯಲ್ಲೇ ಗಂಜಿ ಮಾಡ್ಕೊಂಡು ಕುಡಿತಾರೆ. ನೀನು ಸಾಂಬಾರಿಗೆ ಒಂದು ರೇಟು, ಬದನೆಕಾಯಿ ಸಾರಿಗೆ ಒಂದು ರೇಟು ಅಂತ ಕೊಟ್ರೆ ಯಾರಮ್ಮ ಬರ್ತಾರೆ? ಚಿಚುಕಾಗೆ ಕೋಪದಿಂದ, ಏನೋ ಅವ್ರ ರೀತಿ ನೀನು ಕೂಡ ಮಾತಾಡ್ತಾ ಇದೀಯಾ? ನಾನು ಕಷ್ಟಪಟ್ಟು ದುಡಿಯಕ್ಕೆ ಇಷ್ಟು ಕೂಡ ರೇಟ್ ಇಲ್ಲದಿದ್ರೆ ಹೇಗೋ ಚಿನ್ನು? ಅಮ್ಮ, ನೀವು ರೇಟ್ನ ಕಡಿಮೆ ಮಾಡೋದಿದ್ರೆ ಅವ್ರ ಜೋಬಲ್ಲಿ ಹಣ ಇರಬೇಕಲ್ವಮ್ಮ. ನಮ್ಮ ವ್ಯಾಪಾರ ಚೆನ್ನಾಗಿ ನಡಿಬೇಕಂದ್ರೆ ನೀನು ಒಂದು ದೊಡ್ಡ ಬೋರ್ಡಲ್ಲಿ ಬೆಲೆ ಕಡಿಮೆ ಆಗಿದೆ ಅಂತ ಬರೀ, ಆವಾಗ ಕಸ್ಟಮರ್ ಖಂಡಿತ ಬರ್ತಾರೆ. ಚಿಚುಕಾಗೆ ಯೋಚನೆ ಮಾಡಿ, ಸರಿ ಸರಿ, ನೀನು ಇಷ್ಟು ದೂರ ಹೇಳೋದ್ರಿಂದ ನೀನು ಹೇಳುವ ದಾರಿಯ ಹಾಗೇನೆ ನಾಳೆಯಿಂದ ರೇಟ್ನ ಕಡಿಮೆ ಮಾಡ್ತೀನಿ. ಆವಾಗ್ಲಾದ್ರೂ ಜನರು ಬರ್ತಾರಾ ಅಂತ ನಾನು ನೋಡ್ತೀನಿ. ಸರಿ, ಈ ಬಿಸಿ ಹಾರಿದ ಅನ್ನವನ್ನಿವತ್ ನಾವೇ ತಿನ್ನೋಣ. ಮರುದಿನ ಬೆಳಗ್ಗೆ ಚಿಚುಕಾಗೆ ಅವಳ ಮನೆ ಮುಂದ್ಗಡೆ ಒಂದು ದೊಡ್ಡ ಬೋರ್ಡನ್ನ ಹಾಕಿಟ್ಟಿದ್ಲು. ಚಿಚುಕಾಗೆ ಹೋಟೆಲ್ ರೇಟು ಕಮ್ಮಿ ಮಾಡಿದೀನಿ, ಅನ್ನ ಬರೀ 10 ರೂಪಾಯಿ, ಸಾಂಬಾರ್ ಬರೀ 20 ರೂಪಾಯಿ ಅಂತ. ಹಾಗಂತ ಬೋರ್ಡಲ್ಲಿ ಹಾಕಿಟ್ಟು ಎಲ್ಲ ಅಡಿಗೆನೂ ಮಾಡಿ ಆ ದಿನ ಕಸ್ಟಮರ್ಸ್ ಯಾರಾದ್ರೂ ಬರ್ತಾರ ಏನೋ ಅಂತ ಕಾಯ್ತಾ ಇದ್ಲು ಚಿಚು. ಆದ್ರೆ ಅವತ್ತು ಕೂಡ ಯಾರೂ ಬರ್ಲೇ ಇಲ್ಲ. ಮಧ್ಯಾಹ್ನ ಸಮಯ ಆಯ್ತು, ಯಾರೂ ಬರ್ಲೇ ಇಲ್ಲ. ಕೊನೆಗೆ ಸಂಜೆ ಸಮಯನೂ ಆಯ್ತು, ಯಾರು ಕೂಡ ಆ ಕಡೆ ಕಣ್ಣೆತ್ತಿ ಕೂಡ ನೋಡ್ಲೇ ಇಲ್ಲ. ಪಾಪ ಚಿಚುಗೆ ತುಂಬಾನು ಬೇಜಾರಾಯ್ತು. ಏನೋ ಚಿನ್ನು, ನಿನ್ನ ಮಾತು ಕೇಳಿ ನಾ ಬೆಲೆನ ಕಡಿಮೆ ಮಾಡಿದ್ರೆ ಇವತ್ತು ಕೂಡ ಒಂದು ಪಕ್ಷಿಗಳು ಕೂಡ ಈ ಕಡೆ ಬರ್ಲೇ ಇಲ್ಲ. ಇವತ್ತು ಕೂಡ ನಾನು ಮಾಡಿದ ಅಡಿಗೆ ಎಲ್ಲ ವೇಸ್ಟಾ? ಇವತ್ತು ನನ್ನ ಹಿಡುವಳಿ ಕೂಡ ವೇಸ್ಟ್ ಆಗ್ಬಿಡ್ತಾ? ಅಮ್ಮ, ನೀವು ಏನ್ ಬೋರ್ಡ್ ಹಾಕಿ ಏನಮ್ಮ ಪ್ರಯೋಜನ? ಪಕ್ಷಿಗಳು ಯಾವಾಗ್ಲೂ ಆಕಾಶದಲ್ಲಿ ಹಾರಾಡ್ತಾ ಇರುತ್ತೆ ಅಥವಾ ಮರದ ಮೇಲೆ ಕೂತಿರುತ್ತೆ. ನೀವು ಇಲ್ಲಿ ಮನೆ ಕೆಳಗೆ ಬೋರ್ಡ್ ಹಾಕಿದ್ರೆ ಯಾರಿಗಮ್ಮ ಗೊತ್ತಾಗೋದು? ಚಿಚುಕಾಗೆ ಡೌಟ್ ಆಗಿ, ಹಾಗಾದ್ರೆ ನಾನು ಎಲ್ಲೋ ವ್ಯಾಪಾರ ಮಾಡೋದು? ಮನೆ ಮುಂದೆ ಅಲ್ದೆ ಬೇರೆ ಎಲ್ಲೋ ಮಾಡೋದು? ಅಮ್ಮ, ನಿಮ್ಮ ವ್ಯಾಪಾರ ಚೆನ್ನಾಗಿ ನಡಿಬೇಕು ಅಂದ್ರೆ ನೀವು ಆಕಾಶದ ಎತ್ತರಕ್ಕೆ ಬೆಳಿಬೇಕು. ಅಂದರೆ ನೀವು ಕೆಳಗೆ ವ್ಯಾಪಾರವನ್ನು ಆರಂಭಿಸಿದ್ರೆ ಯಾರಿಗೆ ಏನಮ್ಮ ಗೊತ್ತಾಗೋದು? ಅವರಿಗೆ ಸಮಾನವಾಗಿ ಗೊತ್ತಾಗ್ಬೇಕು ಅಂದ್ರೆ ನೀವು ಕೂಡ ಮೇಲೆಗೆ ಹೋಗ್ಬೇಕು. ಚಿಚುಕಾಗೆ ಯೋಚನೆ ಮಾಡಿ,
ಪಕ್ಷಿಗಳು ತಲೆ ಎತ್ತಿ ನನ್ನ ನೋಡ್ಬೇಕಾ? ಹಾಗಾದ್ರೆ ನಾನು ಏನ್ ಮಾಡ್ಬೇಕು? ಆ ಚಿನ್ನು, ನನಗೆ ಗೊತ್ತಾಯ್ತು ಕಣೋ, ನೀನ್ ಹೇಳೋದೆಲ್ಲ ಅರ್ಥ ಆಯ್ತು. ಸರಿ, ನೀನು ಹೇಳುವ ಹಾಗೆ ಪಕ್ಷಿಗಳೆಲ್ಲ ನನ್ನ ತಲೆ ಎತ್ತಿ ನೋಡುವ ಹಾಗೆ ನಾನು ಕೂಡ ಅವರ ಲೆವೆಲಿಗೆ ನಾಳೆಯಿಂದ ನೋಡು ಏನ್ ಮಾಡ್ತೀನಿ ಅಂತ. ಆ ಪಕ್ಷಿಗಳೆಲ್ಲ ನನ್ನ ತಲೆ ಎತ್ತಿ ನೋಡುವ ಹಾಗೆ ನಾನ್ ನಾಳೆ ಏನ್ ಮಾಡ್ತೀನಿ ನೋಡು. ಅಮ್ಮ, ನೀವು ಹೀಗೇನೆ ಪಾಸಿಟಿವ್ ಆಗಿರಿ, ಆವಾಗ ನಿಮ್ ವ್ಯಾಪಾರ ಚೆನ್ನಾಗಿರುತ್ತೆ. ಆ ದಿನ ರಾತ್ರಿ ಇಡೀ ಚಿಚುಕಾಗಿ ಕೂತ್ಕೊಂಡು ಯೋಚನೆ ಮಾಡ್ತಾನೆ ಇದ್ಲು. ಚಿನ್ನು ತಲೆ ಎತ್ತಿ ನೋಡ್ಬೇಕು ಅಂತ ಹೇಳಿದ ಮಾತನ್ನ ಅವಳು ಬೇರೆ ತರ ಅರ್ಥ ಮಾಡ್ಕೊಂಡ್ಲು. ಮರುದಿನ ಬೆಳಗ್ಗೆ ಊರಿನ ಮಧ್ಯದಲ್ಲಿ ಒಂದು ಎತ್ತರವಾದ ಮರ. ಆ ಮರದ ಮೇಲೆ ನಿಂತ್ಕೊಂಡು ನೋಡಿದ್ರೆ ಊರಲ್ಲಿ ಎಲ್ಲರ ಮನೇನೂ ಕಾಣಿಸುತ್ತೆ. ಚಿಚುಕಾಗೆ ಅವಳ ಹೋಟೆಲ್ಗೆ ಬೇಕಾಗಿರುವ ಎಲ್ಲಾ ಸಾಮಗ್ರಿಗಳು ಎಲ್ಲಾನು ತಗೊಂಡು ಆ ಮರದ ಮೇಲೆ ಒಂದು ಸ್ಟೇಜ್ ಹಾಕಿ ಒಂದು ಹೋಟೆಲ್ನ ಶುರು ಮಾಡಿದ್ಲು. ಆ ಹೋಟೆಲ್ ದೂರದಿಂದ ನೋಡಕ್ಕೆ ಒಂದು ಟ್ರೀ ಹೋಟೆಲ್ ತರಾನೇ ಕಾಣಿಸ್ತಾ ಇತ್ತು. ಮರುದಿನ ಬೆಳಗ್ಗೆ ವಾತಾವರಣ ಮೇಲೆ ಬದಲಾಯಿತು. ತಂಪಾದ ಗಾಳಿಯ ಜೊತೆ ಅಲ್ಲಿ ಜೋರಾಗಿ ಮಳೆ ಸುರಿತಾ ಇದ್ದಾಗ ಚಿಚುಕಾಗಿಗೆ ಒಂದು ಐಡಿಯಾನೂ ಬಂತು. ಆವಾಗ ಚಿಚುಕಾಗೆ, ಹಬ್ಬಾ, ಇವತ್ತು ಮಳೆ ಇಷ್ಟು ಜೋರಾಗಿ ಬೀಸ್ತಾ ಇದೆ. ಈ ಮಳೆಗೆ ಯಾರಿಗಾದ್ರೂ ಊಟ ತಿನ್ಬೇಕು ಅನ್ಸುತ್ತಾ? ಇಲ್ಲ, ಇವತ್ತು ಈ ಮಳೆಗೆ ನಾನು ಎಲ್ಲರಿಗೋಸ್ಕರ ಬಿಸಿ ಬಿಸಿ ಬಜ್ಜಿ ಮಾಡ್ತೀನಿ. ಚಿಚುಕಾಗೆ ಆ ಮರದ ಮೇಲೇನೆ ಒಲೆ ಕಚ್ಚಿ ಬಿಸಿ ಬಿಸಿಯಾಗಿ ಬಜ್ಜಿ ತಯಾರು ಮಾಡ್ತಾ ಇದ್ಲು. ಆ ಬಜ್ಜಿಯ ಪರಿಮಳ ಊರೆಲ್ಲ ಆ ಮಳೆಯಲ್ಲೂ ಕೂಡ ಹರಡ್ತಾ ಇತ್ತು. ಹೀಗಿರುವಾಗ ಚಿಚುಕಾಗೆ ಕೈಯಲ್ಲಿ ಒಂದು ಮೈಕನ್ನ ಹಿಡ್ಕೊಂಡು ಒಂದು ಅನೌನ್ಸ್ಮೆಂಟ್ನ ಕೊಟ್ಲು. ಚಿಚುಕಾಗೆ ತುಂಬಾ ಜೋರಾಗಿ, ಹಲೋ 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 ಊರಿನ ಪಕ್ಷಿಗಳೇ, ಇವತ್ತು ನೀವೆಲ್ಲರೂ ನನ್ನ ಪ್ರಕಟಣೆಯನ್ನು ಕೇಳಿ. ಇವತ್ತು ಬೀಳ್ತಾ ಇರುವ ಈ ಮಳೆಗೆ ನಿಮ್ಮೆಲ್ಲರಿಗೂ ಇಷ್ಟವಾಗುವ ಹಾಗೆ ನಾನು ಬಿಸಿ ಬಿಸಿ ಮೆಣಸಿನಕಾಯಿ ಬಜ್ಜಿ, ಈರುಳ್ಳಿ ಪಕೋಡ, ಬಜ್ಜಿಯನ್ನೆಲ್ಲ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಬಂದು ಬಿಸಿ ಬಿಸಿ ತಿನ್ಕೊಂಡೋಗಿ. ಹಾಗೆ ಚಿಚುಕಾಗೆ ಮೈಕ್ ಹಿಡ್ಕೊಂಡು ಜೋರಾಗಿ ಅನೌನ್ಸ್ ಮಾಡ್ತಾ ಇದ್ದಾಗ ಟುನಿ ಅವಳ ಮನೆಯಲ್ಲಿ ಕೂತ್ಕೊಂಡಿದ್ಲು. ಪಕ್ಕದಲ್ಲಿ ಚೋಟು ಕೂಡ ಕೂತ್ಕೊಂಡಿದ್ಲು. ಆ ಬಜ್ಜಿಯ ವಾಸನೆ ಅವ್ರ ತನಕ ಬರ್ತಾ ಇತ್ತು. ಚಿಚುಕಾಗೆ ಅನೌನ್ಸ್ಮೆಂಟ್ ಕೂಡ ಅವರ ಕಿವಿಯಲ್ಲಿ ಕ್ಲಿಯರ್ ಆಗಿ ಬಿತ್ತು. ಅರೆ, ಏನಿದು? ಇದು ಚಿಚ್ಚುವಿನ ಧ್ವನಿ ರೀತಿ ಕೇಳಿಸ್ತಾ ಇದೆ. ಆದ್ರೆ ಈ ಧ್ವನಿ ಮನೆ ಹತ್ರದಿಂದ ಬರದೆ ಎಲ್ಲೋ ಮೇಲ್ಗಡೆ ದೂರದಿಂದ ಬರುವ ಹಾಗೆ ಕೇಳಿಸ್ತಿದೆ. ಅರೆ ಹೌದು ತುನಿ, ಈ ಕ್ಲೈಮೇಟಿಗೆ ಬಿಸಿ ಬಿಸಿ ಬಜ್ಜಿ ಅಂದಾಗ ನನ್ ಬಾಯಲ್ಲಿ ನೀರ್ ಸುರಿತಾ ಇದೆ. ಬಾ ತುನಿ, ಬೇಗ ಹೋಗಿ ನೋಡೋಣ. ಚೋಟು ಹಾಗೂ ಟೋನಿ ಇಬ್ರು ಕೂಡ ಛತ್ರಿ ಹಿಡ್ಕೊಂಡು ಹೊರಗಡೆ ಬಂದ್ರು. ಅವ್ರ ಜೊತೆನೆ ಮಹಿ ಹದ್ದು, ಲೂಸಿ ಪಾರಿವಾಳ ಹಾಗೂ ಕುಹುಬಾತು ಕೂಡ ಬಂದ್ರು. ಅವ್ರೆಲ್ರೂ ಆ ಮರದ ಕೆಳಗಡೆ ಬಂದು ನೋಡಿದ್ರು. ಎಲ್ಲೇ ನೋಡಿದ್ರು ಕೂಡ ಅಲ್ಲಿ ಎಲ್ಲೂ ಕೂಡ ಚಿಚುಕಾಗೆ ಇಲ್ಲ. ಏನ್ ತುನಿ, ಚಿಚ್ಚುವಿನ ಧ್ವನಿ ಕೇಳಿಸ್ತಾ ಇದೆ, ಆದ್ರೆ ಅಂಗಡಿ ಎಲ್ಲೂ ಕಾಣಿಸ್ತಾ ಇಲ್ಲ. ವಾಸನೆ ಬೇರೆ ಎಲ್ಲಿಂದನೋ ಘಮ ಘಮ ಬಜ್ಜಿ ವಾಸನೆ ಬರ್ತಾ ಇದೆ. ಹೌದು ಮಗಿಯವ್ರೆ, ಧ್ವನಿ ಮಾತ್ರ ಕೇಳಿಸ್ತಾ ಇದೆ, ಆದ್ರೆ ಅಂಗಡಿ ಎಲ್ಲೂ ಕಾಣ್ತಾ ಇಲ್ಲ. ಏನಾದ್ರೂ ದೆವ್ವ ಬಜ್ಜಿ ಬೋಂಡ ಏನಾದ್ರೂ ವ್ಯಾಪಾರ ಮಾಡ್ತಾ ಇದೆಯಾ ಏನು? ಚಿಚುಕಾಗೆ ಮೇಲೆ ನಿಂತ್ಕೊಂಡು, ಲೂಸಿ, ದೆವ್ವ ಏನೂ ಇಲ್ಲ, ನಾನೇ ನಿಮ್ಮ ಚಿಚ್ಚುಕಾಗೆ. ಕೆಳಗಡೆ ಎಲ್ಲಿ ನೋಡ್ತಾ ಇದ್ದೀರಾ? ತಲೆ ಎತ್ತಿ ಮೇಲ್ಗಡೆ ನೋಡಿ. ಚಿಚುಕಾಗಿಯ ವಾಯ್ಸ್ ಕೇಳಿದ ತಕ್ಷಣ ಪಕ್ಷಿಗಳು ಎಲ್ರೂ ಕೂಡ ತಲೆ ಎತ್ತಿ ಮೇಲೆ ನೋಡಿದ್ರು. ಆವಾಗ ಮರದ ಮೇಲೆ ಚಿಚುಕಾಗೆ ಬಿಸಿ ಬಿಸಿ ಬಜ್ಜಿನ ಮಾಡ್ತಾ ಇದ್ಲು. ಅಲ್ಲಿ ಒಂದು ಚಿಕ್ಕ ಹೋಟೆಲ್ ಸೆಟಪ್ ಮಾಡಿದ್ಲು. ಅದು ನೋಡಕ್ಕಂತೂ ತುಂಬಾ ಚೆನ್ನಾಗಿತ್ತು. ಪಕ್ಷಿಗಳು ಎಲ್ರೂ ಕೂಡ ಕೆಳಗಡೆಯಿಂದ ಮೇಲೆ ಚಿಚುಕಾಗಿಯ ಹೋಟೆಲ್ನ ನೋಡಿ ತುಂಬಾನೇ ಆಶ್ಚರ್ಯಪಟ್ರು. ಆವಾಗ ಟುನಿ, ಏನ್ ಚಿಚ್ಚು, ಮರದ ಮೇಲೆ ಬಜ್ಜಿ ವ್ಯಾಪಾರ ಮಾಡ್ತಾ ಇದೀಯಾ? ನಿನ್ಗೇನಾದ್ರೂ ಹುಚ್ಚ? ಮರದ ಮೇಲೆ ಹೋಗಿ ಬಜ್ಜಿ ವ್ಯಾಪಾರ ಮಾಡ್ತಿದೀಯಾ? ಏನ್ ಚಿಚ್ಚು, ನೆಲದ ಮೇಲೆ ಅಂಗಡಿನ ಹಾಕಿರ್ತೀಯ ಅಂದ್ರೆ ನೀನು ಮರದ ಮೇಲೆ ಹೋಗಿ ವ್ಯಾಪಾರವನ್ನು ಮಾಡ್ತಾ ಇದೀಯಾ? ನಾವು ಅಷ್ಟು ಮೇಲೆ ಬಂದ್ರೆ ಕೆಳಗೆ ಬೀಳಲ್ವಾ? ಇಲ್ಲಿ ನೋಡು ಚೋಟು, ನೀವು ಯಾರು ಮೇಲೆ ಬಂದ್ರೆ ಬೀಳದಿಲ್ಲ. ನನ್ನ ಮಗ ಚಿನ್ನು ಹೇಳ್ದ, ನಾನು ವ್ಯಾಪಾರದಲ್ಲಿ ಚೆನ್ನಾಗಿ ಮುಂದುವರಿಬೇಕಂದ್ರೆ ಮೊದಲು ಮೇಲೆ ಹೋಗ್ಬೇಕು ಅಂತ. ಅದಕ್ಕೇನೆ ನೀವೆಲ್ಲರೂ ತಲೆ ಎತ್ತಿ ನೋಡುವ ಹಾಗೆ ನನ್ನ ವ್ಯಾಪಾರವನ್ನು ಮರದ ಮೇಲೆ ಆರಂಭಿಸಿದ್ದೀನಿ. ಮಹಿ ಹದ್ದು ನಗುತ್ತಾ, ಅಯ್ಯೋ ಹುಚ್ಚಿ, ನಿನ್ ಮಗ ಹೇಳಿದ್ದು ಬೇರೆ ಅರ್ಥದಲ್ಲಿ ಕಣೆ. ಅದನ್ನ ನೀನು ತಪ್ಪಾಗಿ ತಿಳ್ಕೊಂಡು ಇವಾಗ ಮರದ ಮೇಲೆ ಹೋಗಿ ಕೂತ್ಕೊಂಡು ವ್ಯಾಪಾರವನ್ನು ಮಾಡ್ತಾ ಇದ್ದೀಯಾ? ಆ ಬಜ್ಜಿನ ಕೆಳಗಿಳಿಸು, ನಾವು ಮರ ಹತ್ತಿದ್ರೆ ಬಿದ್ದೋಗ್ತೀವಿ. ಓ, ಬಜ್ಜಿನ ಕೆಳಗಿಳಿಸ್ಬೇಕಾ? ಇರಿ, ಇವಾಗ್ಲೇ ನಿಮಗೆ ಒಂದು ಲಿಫ್ಟ್ ಸಿಸ್ಟಮ್ನ ಆರಂಭಿಸ್ತೀನಿ. ಚಿಚುಕಾಗೆ ಒಂದು ಚಿಕ್ಕ ಬುಟ್ಟಿಗೆ ಹಗ್ಗ ಕಟ್ಟಿ ಕೆಳಗಡೆ ಹಾಕಿದ್ಲು. ನಿಮಗೆ ಎಷ್ಟು ಬಜ್ಜಿ ಬೇಕು ಅಂತ ಲೆಕ್ಕ ಹಾಕಿ ಆ ಬುಟ್ಟಿಯಲ್ಲಿ ಹಣವನ್ನು ಹಾಕಿ ನಾನು ಬಜ್ಜಿಯನ್ನು ಕಳಿಸ್ತೀನಿ. ತುನಿಗುಬ್ಬಚ್ಚಿ ನಗುತ್ತಾ, ಸರಿ ಸರಿ, ನನಗೆ 2 ಪ್ಲೇಟು ಮೆಣಸಿನಕಾಯಿ ಬಜ್ಜಿ ಬೇಕು. ಹಣವನ್ನು ಬುಟ್ಟಿಯಲ್ಲಿ ಹಾಕಿದ್ದೀನಿ. ಹೌದು ಚೋಟು, ನನಗೂ ಕೂಡ 2 ಪ್ಲೇಟು ಈರುಳ್ಳಿ ಪಕೋಡ ಬೇಕು. ಹಣವನ್ನು ಬುಟ್ಟಿಯಲ್ಲಿ ಹಾಕಿದ್ದೀನಿ. ಹಾಗೆ ಚಿಚುಕಾಗಿಯ ಬುಟ್ಟಿಲಿದ್ದ ಹಣ ತಗೊಂಡು ಆ ಬುಟ್ಟಿಯಲ್ಲಿ ಬಜ್ಜಿ ಇಟ್ಟು ಕೆಳಗಡೆ ಕಳ್ಸದ್ಲು.
ಪಕ್ಷಿಗಳು ಎಲ್ರೂ ಕೂಡ ಸಂತೋಷದಿಂದ ಆ ಬಜ್ಜಿ ತಗೊಂಡು ತಿನ್ನಕ್ಕೆ ಶುರು ಮಾಡಿದ್ರು. ಆ ಮಳೆ ವಾತಾವರಣದಲ್ಲಿ ಬಿಸಿ ಬಿಸಿ ಬಜ್ಜಿ ತಿನ್ನೋದು ಪಕ್ಷಿಗಳು ಎಲ್ರಿಗೂ ತುಂಬಾನೇ ಇಷ್ಟ ಆಗಿತ್ತು. ವಾವ್ ಚಿಚ್ಚು ಅವರೇ, ಬಜ್ಜಿ ತುಂಬಾನೇ ಸೂಪರ್ ಆಗಿದೆ. ಈ ಮಳೆಯಲ್ಲಿ ಅದು ಕೂಡ ಲಿಫ್ಟ್ ಸಿಸ್ಟಮ್ ಅಲ್ಲಿ ಬಜ್ಜಿ ಬರೋದು ನೋಡ್ಲಿಕ್ಕೆ ಮಜಾ ಆಗಿದೆ. ಚಿಚ್ಚು, ನಿನ್ನ ಐಡಿಯಾ ಸೂಪರ್. ಬೆಲೆಯನ್ನು ಕಡಿಮೆ ಮಾಡಿ ವೆರೈಟಿ ಸ್ನ್ಯಾಕ್ಸ್ ಹಾಕಿದ್ರೆ ಯಾಕೆ ನಿನ್ಗೆ ವ್ಯಾಪಾರ ಆಗಲ್ಲ? ಇವತ್ತು ನಿನ್ನ ಬಜ್ಜಿ ಎಲ್ಲ ವ್ಯಾಪಾರ ಆಗುತ್ತೆ ನೋಡು. ಚಿಚುಕಾಗೆ ಸಂತೋಷದಿಂದ ಥ್ಯಾಂಕ್ ಯು. ನನ್ನ ಹೊಸ ಹೋಟೆಲಿಗೆ ಬಂದ ನಿಮಗೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇನ್ನು ಯಾರಿಗಾದ್ರೂ ಬಜ್ಜಿ ಬೇಕಾದ್ರೆ ಬೇಗ ಹೇಳಿ. ಹಾಗೆ ಪಕ್ಷಿಗಳು ಎಲ್ರೂ ಕೂಡ ಆ ದಿನ ಚಿಚುಕಾಗೆ ಅಂಗಡಿಯಲ್ಲಿ ಬಜ್ಜಿ ತಗೊಂಡು ತಿಂತಾ ಇದ್ರು. ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಚಿಚುನ ಎಲ್ರು ಬಾಯಿ ತುಂಬಾ ಹೊಗಳ್ತಾನೋ ಇದ್ರು. ಆ ದಿನ ಸಂಜೆ ಸಮಯ ಚಿಚುಕಾಗೆ ವ್ಯಾಪಾರನೂ ಮುಗೀತು, ಮಳೆನೂ ನಿಂತೋಯ್ತು. ಚಿಚುಕಾಗೆ ಅವಳು ಆ ದಿನ ಸಂಪಾದನೆ ಮಾಡಿದ ಹಣನ ತಗೊಂಡು ಸಂತೋಷವಾಗಿ ಮನೆಗೆ ಬಂದು ಚಿನ್ನು ಹತ್ರ ಆ ಹಣನ ತೋರ್ಸದ್ಲು. ಆವಾಗ, ಲೇ ಚಿನ್ನು, ನೀನ್ ಹೇಳಿದ್ದು ನಿಜ ಕಣೋ. ಇವತ್ತು ನನ್ ವ್ಯಾಪಾರ ಚೆನ್ನಾಗಿತ್ತು. ಕ್ಯಾಶ್ ಬಾಕ್ಸ್ ನೋಡು, ಹಣ ತುಂಬಿದೆ. ಚಿನ್ನಕ್ಕಾಗಿ ಆಶ್ಚರ್ಯದಿಂದ, ಅಮ್ಮೋ, ನಿಜವಾಗ್ಲೂ ನಾನು ಹೇಳಿದ ರೀತಿ ನೀವು ಬೆಲೆಯನ್ನು ಕಡಿಮೆ ಮಾಡಿ ವ್ಯಾಪಾರ ಮಾಡಿದ್ರಾ? ಲೇ, ಬೆಲೆಯನ್ನು ಕಡಿಮೆ ಮಾಡಿ ಮಾತ್ರ ಅಲ್ಲ ಕಣೋ, ನೀನು ಎಲ್ಲರೂ ನನ್ನ ತಲೆ ಎತ್ತಿ ನೋಡುವ ಹಾಗೆ ವ್ಯಾಪಾರ ಮಾಡು ಅಂತ ಹೇಳ್ದೆ ಅಲ್ವಾ. ನಾನು ಮರದ ಮೇಲೆ ಒಂದು ರೆಸ್ಟೋರೆಂಟ್ ನ ಆರಂಭಿಸಿದ್ದೆ. ಅಲ್ಲೇ ಇವತ್ತು ಬಜ್ಜಿ ಬೋಂಡನ ಮಾಡಿದೆ. ಎಲ್ಲರೂ ಬಂದು ನನ್ ಜೊತೆ ತಗೊಂಡ್ರು. ಚಿನ್ನು ಅದನ್ನ ಕೇಳಿ ಶಾಕ್ ಆಗಿ, ಏನು, ನೀವು ಮರದ ಮೇಲೆ ವ್ಯಾಪಾರವನ್ನು ಆರಂಭಿಸಿದ್ರಾ? ಅಮ್ಮ, ನೀವು ಎತ್ತರದಲ್ಲಿ ವ್ಯಾಪಾರವನ್ನು ಮಾಡಬೇಕು ಅಂತ ನಾನು ಹೇಳಿದ ಅರ್ಥ ನೀವು ರೇಟನ್ನು ಕಡಿಮೆ ಮಾಡಿ ಚೆನ್ನಾಗಿ ವ್ಯಾಪಾರ ಮಾಡಿ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಹೋಟೆಲ್ ಅನ್ನು ಕಟ್ಟಿ ವ್ಯಾಪಾರ ಮಾಡಬೇಕು ಅಂತ. ಏನಮ್ಮ ನಿಮ್ಮ ಮೂಳೆ ಈ ರೀತಿ ಕೆಲಸ ಮಾಡ್ತಿದೆ? ಚಿಚು ನಗುತ್ತಾ, ಲೇ, ನೀನು ಯಾವ ಉದ್ದೇಶದಿಂದ ಹೇಳಿದ್ಯೋ ಏನೋ ನನಗ್ ಗೊತ್ತಿಲ್ಲ. ಆದ್ರೆ ನನ್ನ ವ್ಯಾಪಾರ ಇವತ್ತು ಕ್ಲಿಕ್ ಆಯ್ತಲ್ವಾ. ನಾಳೆಯಿಂದ ಕೂಡ ನಾನು ಇದೇ ರೀತಿ ಮರದ ಮೇಲೆ ವ್ಯಾಪಾರ ಮಾಡ್ತೀನಿ. ಬೇಕಂದ್ರೆ ಕೆಳಗೆ ಒಂದು ಟೆಂಟ್ ಅನ್ನು ಹಾಕೋತೀನಿ. ಚಿನ್ನು ಆಶ್ಚರ್ಯದಿಂದ, ಏನೋ ಅಮ್ಮ, ನೀವು ಏನೋ ಒಂದು ಹೇಳಿದ್ರೆ ಏನೋ ಒಂದು ವ್ಯಾಪಾರನ ಮಾಡ್ತಾ ಇದ್ದೀರಾ. ಹೇಗೋ ನಮಗೆ ವ್ಯಾಪಾರ ಆಗ್ತಾ ಇದೆಯಲ್ವಾ, ಅಷ್ಟೇ ಸಾಕಮ್ಮ ನನ್ಗೆ. ಲೇ, ನಾಳೆ ಕೂಡ ಮಳೆ ಬರ್ಬೇಕು, ಆವಾಗ್ಲೇ ನಾನು ಬಜ್ಜಿ ಬೋಂಡ ವ್ಯಾಪಾರ ಮಾಡಕ್ಕಾಗೋದು. ಇಬ್ರು ಸಂತೋಷದಿಂದ ನಗಾಡ್ತಾ ಇದ್ರು. ಚಿನ್ನಕ್ಕಾಗಿ ಹೇಳಿದ ಮಾತು ಒಂಥರ, ಆದ್ರೆ ಅದನ್ನ ಚಿಚುಕಾಗಿ ಅರ್ಥ ಮಾಡ್ಕೊಂಡಿದ್ದು ಬೇರೆ ತರ. ಆದ್ರೂ ಕೂಡ ಅವಳ ಬುದ್ಧಿವಂತಿಕೆಯಿಂದ, ಅವಳ ಕ್ರಿಯೇಟಿವಿಟಿಯಿಂದ ಸೂಪರ್ ಆಗಿ ಮರದ ಮೇಲೆ ಒಂದು ಹೋಟೆಲ್ನ ನಡೆಸಿ ಪಕ್ಷಿಗಳು ಎಲ್ರು ಅವಳನ್ನ ಹುಡ್ಕೊಂಡ್ ಬರೋ ತರ ಮಾಡಿ ಅವಳ ವ್ಯಾಪಾರನ ತುಂಬಾ ಚೆನ್ನಾಗಿ ಅವಳು ನಡೆಸಿದ್ಲು. ಆ ದಿನ ಹೇಗೆ ಅವಳ ವ್ಯಾಪಾರ ಚೆನ್ನಾಗಿ ನಡೆದು ಹಣ ಸಂಪಾದನೆ ಮಾಡಿದ್ಲು, ಅದೇ ರೀತಿ ಸುಮಾರು ದಿನಗಳು ಅವಳ ವ್ಯಾಪಾರ ತುಂಬಾ ಚೆನ್ನಾಗಿನೇ ನಡೀತಾ ಇತ್ತು.